ಎಚ್.ಡಿ. ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಂತೆಯೇ ಜೆಡಿಎಸ್ ಸೈಲೆಂಟ್ ಆಗೋಗ್ಬಿಟ್ಟಿದ್ಯಾ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಮೊದಲಿನಿಂದಲೂ ಕೂಡ ಕಾಡ್ತಾ ಇದೆ. ಇದೀಗ ರಾಜ್ಯ ಜೆಡಿಎಸ್ ಪಾಳ್ಯದಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ದಳಪತಿಗಳು ವಿಫಲ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ಇರುವಂತಹ ಜೆಡಿಎಸ್ ಶಾಸಕರಲ್ಲಿ ಒಗ್ಗಟ್ಟುಗಳು ಕೂಡ ಕಾಣಿಸ್ತಾ ಇಲ್ಲ. ಸರ್ಕಾರದ ವಿರುದ್ಧ ಧ್ವನಿಯೇ ಎತ್ತುತ್ತಾ ಇಲ್ಲ ಜೆಡಿಎಸ್ನ ಶಾಸಕರ ನಡೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ.ಕೆ ಗರಂ ಆಗಿದ್ದಾರೆ. ಮಳೆ ಸಮಸ್ಯೆ ಬಗ್ಗೆ ಧ್ವನಿ ಎತ್ತದೇ ಇರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಗರಂ ಆದ ಬೆನ್ನಲ್ಲೇ ಜೆಡಿಎಸ್ನಿಂದ ಸಿಟಿ ರೌಂಡ್ಸ್ ಅನ್ನ ಇವತ್ತು ಮಾಡಲಿಕ್ಕೆ ತಯಾರಿಗಳು ಕೂಡ ಆಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಿಟಿ ರೌಂಡ್ಸ್ ನಡೆಯುತ್ತೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ಕೂಡ ಕೊಡ್ಲಿಕ್ಕಿದ್ದಾರೆ ಜೆಡಿಎಸ್ನ ನಾಯಕರು. ರಾಷ್ಟ್ರ ರಾಜಕಾರಣದಲ್ಲಿ ಒಂದ್ ಕಡೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ರಾಜ್ಯದ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಮಳೆ ಆಗಿದೆ, ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಆದ್ರೆ ಜೆಡಿಎಸ್ನ ಶಾಸಕರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಧ್ವನಿ ಯಾಕೆ ಎತ್ತುತ್ತಾ ಇಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಸೊ ಹಾಗಾಗಿ ಮಳೆ ಹಾನಿ ಪ್ರದೇಶಕ್ಕೆ ನಿನ್ನೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಸಿಎಂ ಸಿದ್ದರಾಮಯ್ಯನವರು ಕೂಡ ಮಳೆ ಹಾನಿ ಆದಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ರು. ಮತ್ತೆ ನಿನ್ನೆ ಬಿಜೆಪಿ ಕೂಡ ಸ್ಥಳ ಪರಿಶೀಲನೆ ಮಾಡ್ತು. ಅಂದ್ರೆ ಯಾವ್ಯಾವ ಪ್ರದೇಶಗಳು ಮಳೆಯಿಂದಾಗಿ ಏನೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ ಆ ಕುರಿತ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಬಟ್ ಆದ್ರೆ ಜೆಡಿಎಸ್ ಇನ್ನೂ ಕೂಡ ಫೀಲ್ಡ್ಗೆ ಇಳಿದಿಲ್ಲ. ಜೆಡಿಎಸ್ ಯಾವ ಒಂದು ಪ್ರದೇಶಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಗರಂ ಆದ ಬೆನ್ನಲ್ಲೇ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ದುರ್ಗೇಶ್, ಮಳೆ ಹಾನಿ ಪ್ರದೇಶಗಳಿಗೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸಿಟಿ ರೌಂಡ್ಸ್ ಅನ್ನ ಮಾಡಿದೆ. ಬಟ್ ಆದ್ರೆ ಜೆಡಿಎಸ್ ಯಾಕೆ ಸೈಲೆಂಟ್ ಆಗಿದೆ ಅನ್ನುವಂತಹ ಪ್ರಶ್ನೆ. ಯಾಕೆಂತಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಬಿಸಿ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಶಾಸಕರು ಅಂತ ಹೇಳಿ. ರಾಜ್ಯದಲ್ಲಿ ಸಾಕಷ್ಟು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಧೋಗತಿ ಆದಂತಹ ಪರಿಸ್ಥಿತಿ ಆಗಿದೆ. ಮಳೆಯಿಂದ ಸಾಕಷ್ಟು ಜನರು ಸಂಕಷ್ಟಕ್ಕೊಳಗಾಗ್ತಿದ್ದಾರೆ. ಅದರಲ್ಲೂ ಕೂಡ ಇದೇ ಒಂದು ಸಮಯವನ್ನ ರಾಜಕೀಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಳಸ್ಕೊಳ್ತಾ ಇದೆ. ಆದ್ರೆ ಜೆಡಿಎಸ್ ಯಾವ ರೀತಿ ಒಂದು ಪ್ರತಿಕ್ರಿಯೆಯನ್ನ ನೀಡ್ತು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ ರಾಜ್ಯ ರಾಜಕೀಯದಿಂದ ದೆಹಲಿ ರಾಜಕೀಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಲಿಟ್ಟ ಬಳಿಕ ರಾಜ್ಯದಲ್ಲಿ ಜೆಡಿಎಸ್ ನ ಗತಿ ಅಧೋಗತಿಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಒಂದು ಪ್ರಾದೇಶಿಕ ಪಕ್ಷವಾಗಿ 18 ಜನ ಶಾಸಕರಿರುವಂತಹ ಪಕ್ಷ ಯಾವ ರೀತಿ ನಡೆದುಕೊಳ್ತಾ ಇದೆ, ಜನರಿಗೆ ಹತ್ತಿರವಾದಂತಹ ಕೆಲಸಗಳಲ್ಲಿ ಭಾಗಿಯಾಗ್ತಿದೆಯಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಮಳೆಯ ಸ್ಥಿತಿ ಅಧೋಗತಿ ಹೋಗಿರುವಂತಹ ಪರಿಸ್ಥಿತಿಯಲ್ಲಿ ಅವಾಂತರಕ್ಕೆ ಆದ ಕಾರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ಯಾಕೆ ಯಾವುದೇ ಧ್ವನಿ ಎತ್ತುತ್ತಿಲ್ಲ ಅನ್ನುವಂತ ಅಸಮಾಧಾನವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯಲ್ಲಿರುವಂತಹ ಮನೆಯಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸುವಂತದ್ದು. ಕೆಲವಿಷ್ಟು ಜೆಡಿಎಸ್ ವರಿಷ್ಠರ ಮುಂದೆ ಅಸಮಾಧಾನ ಹೊರಹಾಕಿ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಟಿ ರೌಂಡ್ಸ್ ಅನ್ನ ಹಾಕಿಕೊಂಡಿರುವಂತಹ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವ ಒಂದ್ ಕಡೆ ಆದ್ರೆ ವಿಧಾನಸಭೆಯ ವಿಪಕ್ಷ ನಾಯಕರಂತಹ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಸಿಟಿ ರೌಂಡ್ಸ್ ಅನ್ನ ಹಾಕಿಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ 2 ದಿನಗಳಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಜೆಡಿಎಸ್ ನ ಒಂದು ಈ ಸಿಟಿ ರೌಂಡ್ಸ್ ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿಯಾಗುತ್ತೆ, ಜನರು ಯಾವ ರೀತಿ ಇವರಿಗೆ ಸ್ಪಂದನೆ ನೀಡಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾವ ಶಾಸಕರು ಎಲ್ಲರೂ ಕೂಡ ಯಾವ ರೀತಿ ಒಗ್ಗಟ್ಟಾಗಿರ್ಬೇಕು ಅನ್ನುವಂತಹ ಪಾಠವನ್ನ ಪದೇ ಪದೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ರು ಕೂಡ ಯಾವುದೇ ಶಾಸಕರು ಒಗ್ಗಟ್ಟಾಗ್ತಾ ಇಲ್ಲ. ಇದಕ್ಕೆ ಕಾರಣ ರಾಜ್ಯಾಧ್ಯಕ್ಷರಾದಂತಹ ಜೆಡಿಎಸ್ ನ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತ ಮಾತುಗಳು ಕೂಡ ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ದೆಹಲಿ ಪಾಲಿಟಿಕ್ಸ್ ಗೆ ಎಳೆದಿರುವಂತಹ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರ ಸಲಹೆ ಸೂಚನೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಜೆಡಿಎಸ್ ನ ಶಾಸಕರು ಒಮ್ಮತವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನಿಖಿಲ್ಗೆ ಪಟ್ಟವನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಕನಸನ್ನ ಕಾಣ್ತಿದ್ದಾರೆ. ಆದ್ರೆ ಜೆಡಿಎಸ್ ಗೆ ನಾಯಕತ್ವ ಕೊರತೆ ಅಂತೂ ಕಾಡ್ತಿರುವಂತದ್ದು ಸತ್ಯ. ರಮ್ಯ.